ನಾವೆಲ್ಲರೂ ನಮ್ಮ ಜೀವನದ ನೋವನ್ನ ಕಾಯಿಲೆನ ಮರೆಯೋದಕ್ಕೆ ದೇವರನ್ನ ಬೇಡ್ಕೊತಾನೆ ಇರ್ತೀವಿ. ಆದ್ರೆ ಇಲ್ಲೊಬ್ಬನಿಗೆ ಮರೆಯೋ ಕಾಯಿಲೆನೆ ವರವಾಗಿ ಬಂದ್ಬಿಟ್ಟಿದೆ. ಈಗ ಇವನು ಮರೆಯೋ ಕಾಯಿಲೆಯಿಂದ ಏನೇನೆಲ್ಲ ಅವಾಂತರ ಆಗುತ್ತೆ ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಚಪ್ಪಾಳುಗಳೊಂದಿಗೆ ಸ್ವಾಗತಿಸಿ ಜಗಪ್ಪ, ಹುಲಿ, ಕಾರ್ತಿಕ್, ಸುಷ್ಮಿತಾ, ಮುರುಘಾ, ನಿತಿನ್, ರಾಘು ಹಾಗೂ ಮಾನ್ಸಾ. ಮಗಳೇ, ಒಂದೇ ಹೂ ಅನ್ಬೇಕು, ಇಲ್ಲ ಹೂ ಅನ್ಬೇಕು. ಮನೇಲಿ ಇತಿಹಾಸ ಸತ್ಯ ನಂಗೆ ಗೊತ್ತಾಗಬೇಕಲ್ಲ. ಹಿಂಗೆಲ್ಲಿ ನಾನು ಈ ಸ್ಕಿಟ್ ಅಲ್ಲಿ ನನಗ್ ಮಾತು ಬರಲ್ಲ. ಓ, ಮಾತ್ ಬರಲ್ಲ. ಬರಲ್ಲ ಮತ್ತೆ ನಿನಗೆ ಮರುವು. ನಂಗ್ ಮರುವು ಅಷ್ಟೇ, ಅರ್ಥ ಆಯ್ತಾ? ಸರಿ. ನಮಸ್ಕಾರ ಮೇಡಮ್. ಆಕ್ಚುಲಿ ನನ್ನ ಹೆಸರು ಜಗಪ್ಪ ಅಂತ. 30 ವರ್ಷದಿಂದ ಇದೇ ಹಾಡು, ಇದೇ ಎಂಟ್ರಿ, ಮುಂದುವರ್ಸು. ನಾನು ಮದುವೆ ಆಗ್ಬೇಕು ಅಂತ ಒಂದು ಹುಡುಗಿನ ಹುಡುಕ್ತಾ ಇದ್ದೀನಿ. ತುಸುಗಾಗಿ ಹೋರಾಟ. ತುಸುಗಾಗಿ ಹೋರಾಟ ಅಲ್ಲ, ತುಸು ಬಿಟ್ಟು ಬೇರೆ ಯಾರನ್ನಾರ ಮದುವೆ ಆಗೋಣ ಅನ್ಕೊಂಡಿದ್ದೀನಿ. ಬೇರೆ ಹುಡುಗಿ ಹುಡುಕ್ತಾ ಇದ್ದೀನಿ. ಆದ್ರೆ ಹುಡುಗಿ ಚೆನ್ನಾಗಿರ್ಬೇಕು, ಅಂದ ಇರ್ಬೇಕು, ಆಸ್ತಿ ಇರ್ಬೇಕು ಅಂತ ನಾನು ಕೇಳ್ತಾ ಇಲ್ಲ. ಅವಳಿಗೆ ಮಾತು ಬರಬಾರ್ದು. ಮಾತು ಬಂದ್ರೇನೆ ಅದು ಕೊಡ್ತು ಇದು ಕೊಡ್ತು ನನಗೆ ಸರ್ಪ್ರೈಸ್ ಕೊಡು ಅಂತ ಪ್ರಾಣ ತಿಂತಾರೆ. ಅದಕ್ಕೆ ಮಾತಿಲ್ದಾರ ಹುಡುಗಿ ಇಲ್ಲೆಲ್ಲ ಇದಾರೆ ಅಂತ ಹೇಳಿದ್ರು, ಅದಕ್ಕೆ ಹುಡುಕ ಬಂದಿದ್ದೀನಿ. ಆದ್ರೆ ಒಂದು ಪ್ರಾಬ್ಲಮ್ ಅಣ್ಣ. ಏನಪ್ಪ? ಅವ್ರ ಅಪ್ಪನಿಗೆ ಮರುವಂತೆ ಅಂದಂತ ಅಂದಿದ್ದಾರೆ. ಅದನ್ನ ಟೆಸ್ಟ್ ಮಾಡಿ ಆಮೇಲೆ ಮದ್ವೆ ಮಾಡಪ್ಪ. ಹಲೋ 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 ಸರ್. ಹಲೋ ಹಲೋ ಹಲೋ, ನೆಟ್ವರ್ಕ್ ಇಲ್ಲ ಇಲ್ಲಿ ಸೈಡ್. ಹಲೋ ಹಲೋ, ಇಲ್ಲಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳಿ? ಅದೇ ಸರ್, ನಿಮ್ ಮಗಳನ್ನ ನೋಡಕ್ಕೆ ಅಂತ ಬಂದಿರೋ ಗಂಡು. ಇಲ್ಲ ಇಲ್ಲ, ನನ್ ಮಗಳಿಗೆ ಮಾತಾಡಕ್ ಬರಲ್ಲ ಸ್ವಾಮಿ. ನನ್ಗೆ ಅದೇ ಬೇಕಾಗಿರೋದು ಸರ್. ಹೊಳಿ ಅಂದ್ರೆ ಆದ್ರೆ ನಿಮ್ ಬಗ್ಗೆ ಆಚೆ ಕಡೆ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರಲ್ಲ ಸರ್. ಹಂಗ್ ಮಾತಾಡಿನೇ 4 ವಾರ ಆಚೆಗಿದ್ನಲ್ಲ. ಈಗ ನಿಮ್ಗೆ ಮಗಳು ಒಂದ್ಸತಿ ನೋಡ್ಬಿಡಿ. ನಿಮ್ಗೆ ಒಪ್ಪಿಗೆ ಆದ್ರೆ ಮದುವೆ ಮಾಡ. ಖಂಡಿತ ಸರ್. ಮಗಳೇ, ಅಪ್ಪ, ಮಗಳೇ, ಇವರು ನಿನ್ನ ನೋಡಕಂತ ಬಂದಾರೆ. ನಿನಗೆ ಹುಡುಗ ಒಪ್ಕೆನಾ? ಹುಡುಗಿ ಒಪ್ಗೆನಾ? ಓಕೆ ಸರ್. ನಿಮ್ಮಿಬ್ರು ಜೋಡಿ ನೀವು ಬಿಟ್ರೆ ಬೇರೆ ಯಾರು ಒಪ್ಪಲ್ಲ ಬಿಡಿ. ನಾಮಾವನೆ ಹಾಕೊಂಡ ತೋಂ ತಕ್ಕತೋ. ಬನ್ನಿ ಬನ್ನಿ, ಒಳ್ಳೆ. ಎಲ್ಲಿಗೆ? ಮದುವೆ ಆದ್ಮೇಲೆ ಇನ್ನೇನ್ ಸರ್, ನಮ್ಮನೆ ಕರ್ಕ ಹೋಗ್ತಾ ಇದೀನಿ. ಬಿಚ್ ಯಾಕೆ ಸರ್? ಬಿಚ್ಚು. ಏನಕ್ಕೆ ಅಂತ ಹೇಳ್ರಿ. ನಮ್ಮ ಮನೇಲಿ ಮದ್ವೆ ಆದ್ರ ಮೇಲೆ ಪ್ರಸ್ತನು ನಮ್ಮ ಮನೇಲೆ ಆಗ್ಬೇಕು. ಅದನ್ನ ಬೊಗಳ್ಬೇಕು. ಎಲ್ಲಿ? ರೂಮ್ ಎಲ್ಲಿ? ಅಯ್ಯೋ, ಇಷ್ಟೊಂದು ಅರ್ಜೆಂಟು. ಹಿಂಗೆ ಒಳಗಡೆ ಹೋಗಿ. ಓಕೆ. ಅಯ್ಯೋ ನೋಡಿ, ನೀವ್ ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡಿ ಒಂದ್ ಲೋಟ ಹಾಲು ಇಸ್ಕೊ ಬನ್ನಿ. ಅಷ್ಟ್ರಲ್ಲಿ ಕಾಲ್ ತೊಳ್ಕೊ ಬರ್ತೀನಿ ನಾನು. ಅಯ್ಯೋ, ನಂಗ್ ಮಾತಾಡಕ್ಕೆ ಬರಲ್ಲ. ಹಾಲ್ ಹೆಂಗ್ ಕೇಳೋದು? ಆಕ್ಷನ್ ಮಾಡಿ ಹಾಲು ಕೊಡಪ್ಪ ಅಂತ ಹೋಗಿ. ಸರಿ ಆಯ್ತು. ಈಗ ಮಾತಾಡ್ದಲ್ಲ ನೀನು? ಓ, ಮಾತಾಡ್ಲಿಲ್ವಾ? ನಾನ್ ಫುಲ್ಲು. ಓಕೆ ಓಕೆ, ಇಸ್ಕೊ.
ಏನಮ್ಮ ಎಣ್ಣೆ ಬೇಕಿತ್ತಾ? ಹಾ ಏನಮ್ಮ ಡಬಲ್ ಮೀನಿಂಗ್ ಮಾತಾಡ್ಕೊಂಡು ಇದೇ ಹಾಲ್ ಬೇಕಾ? ಹಾಲಿಗೆ ವ್ಯವಸ್ಥೆ ಮಾಡೋಣ. ಅಯ್ಯೋ ನೋಡಮ್ಮ, ಫಸ್ಟ್ ನಿನ್ ಗಂಡ ಹಾಲು ಕುಡಿತಾನೆ, ಆಮೇಲೆ ನಿನ್ಗೆ ಹಾಲು ಕೊಡ್ತಾನೆ. ಓಕೆನಾ? ಎಂಜಾಯ್. ಆರಾಮಾಗಿ ಹೋಗು, ಹೋಗ್ ಧೈರ್ಯವಾಗಿ. ನಮಸ್ತೆ ಸರ್, ನನ್ನ ಹೆಸರು ಇನ್ಶೂರೆನ್ಸ್ ಅಂತ. ನಾನು ಪಾಲಿಸಿ ಮಾಡಿಸ್ತಾ ಇರ್ತೀನಿ ಸರ್. ಎಲ್ಲಾರ್ಗು ಪಾಲಿಸಿ ಮಾಡಿಸಿ ತಲೆ ಬೋಡಿಸ್ತಾ ಇರ್ತೀನಿ. ಇಲ್ಲೊಬ್ಬ ಮಿಕಾ ಕೂತಾನೆ, ಅವನಿಗೆ ಬೋಡ್ಸೋಣ ಅಂತ ಬಂದಿದ್ದೀನಿ ಸರ್. ನಮಸ್ತೆ ಸರ್. ಅಳಿ ಅಂದ್ರೆ ಇದ್ಯಾಕೆ ಫಸ್ಟ್ ನೈಟ್ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಬಂದಿದ್ದೀರಾ? ಸರ್ ಅದು ನಾನು ಅಲ್ಲಿ ಕಾಯ್ತವಳು ಹಾಲು ತಗೊಂಡೋಗಿ ಅರ್ಧ ಲೀಟ್ರು ಅವಳೆ ಕುಡ್ದು ಬಿಡ್ತಾಳೆ. ನಡಿ ಮದ್ವೆಗೆ. ಸರ್ ಅದಲ್ಲ ಸರ್, ನಾನು ಎಲ್ಲ ಮದ್ವೆ ಆದಾಗ ವಸ್ತ್ರಲ್ಲಿ ನಾಚಿಕೆ ಆಯ್ತದೆ. ನಾವು ಹಿಂಗೆ ನಾಚಿಕೆ ಪಡ್ತಾ ಹೋಗಿ ಸರ್, ನಮ್ಮ ಅಳಿಯಂದ್ರಿಗೆ ಓಸಿ ನಾಚಿಕೆ ಜಾಸ್ತಿ. ನಾನು ಅವನಿಗೆ ಪಾಲಿಸಿ ಮಾಡ್ಸೋಣ ಅಂದ್ರೆ ನನ್ನನ್ನು ಪಾಲಿಸಿ ಮಾಡಿಸಿ ಇಲ್ಲಿಗೆ ಕಳಿಸ್ಬಿಟ್ಟಲ್ವಾ? ಆಹಾ, ಆಗಿದ್ದಾಗ್ಲಿ. ಅಯ್ಯೋ, ಯಾಕೆ ಈ ಮಗು ಹಿಂಗ್ ಕಿರ್ಚ್ಕೊತಾ ಇದೆ? ಹೆಗಡೆ ಗಿಗಡೆ ನೋಡ್ತಾ ಏನು? ಅಯ್ಯೋ ಲೋಪರ್, ನನ್ನ ಮಗನೇ ನನ್ನ ಮುರ್ಗ ಲೋಪರ್. ಬಂದಿದ್ಯಾ? ನೀನ್ ಯಾಕೆ ನನ್ ಬೆಡ್ರೂಮ್ ಬಂದಿದ್ಯಾ? ಯಾವನ ನಾನು ಕಂಗ್ ನುಗ್ಗಿದ್ಯಲ್ಲ ಮನೆ ಒಳಗೆ. ಹೊಳಿ ಅಂದ್ರ ಮೇಲೆ ಕೈ ಮಾಡ್ತೀಯ? ಡೆಕೋರೇಷನ್ ಮಾಡಕ್ ಒಳಗಡೆ ಬಿಟ್ಟಿದ್ದೆ, ಅವನು ಒಳ್ಳೆ ಮನ್ಸ್ಡಿ ಒಕ್ಕಂಡನಲ್ಲ ಅಳಿಯಂದ್ರು. ನೋಡಿ ಏನು ಯಾರ ನಾನು ಡೆಕೋರೇಷನ್ ಮಾಡೋನ್ ಮಾಡೋಣ? ನಿಂದ ಎಷ್ಟು ದುಡ್ಡು? ಏನು ಅವನ್ ಯಾರು? ಅವ್ನ್ ನಮ್ಮ ಅಳಿಯ. ಅಯ್ಯೋ ಮಗನೇ, ಮಾವನಂತೂ ನೋಡ್ದೆ ಮೇಟ್ ಮೇಟ್ ತಗೊಂಡ್ಬಿಡ್ತೀನಿ. ನಿಂದ ಎಷ್ಟು ಹೇಳು ಕಾಸು? ಏನಕ್ಕೆ ಡೆಕೋರೇಷನ್ ಮಾಡಿದ್? ಒಂದು ಡೆಕೋರೇಷನ್ ಮಾಡೋನಲ್ಲ ನಾನು ನಿನ್ನ ಅಳಿಯ. ಅವನು ಇನ್ಸೂರೆನ್ಸ್ ಅವನು. ಯಾಕೆ ಅಳಿ ಅಂದ್ರೆ ಇಷ್ಟು ಕೂಗ್ತಾ ಇದೀರಾ? ಅವ್ಳು ಏನಾರ ಬೇಜಾರ್ ಮಾಡ್ಕೊಂಡ್ಲ? ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಫಸ್ಟ್ ನೈಟ್ ಮಾಡ್ಕೊಂಡು ನಾನು ನಿನಗ್ ಮರವಿನ ಕೈಲೇ ಐತೆ. ಎಲ್ಲಪ್ಪ ಅವಾಗಿಂದ ಬಂತ ಅವನು ಇವನು ಅಂತ ಹೇಳ್ತಾ ಇದ್ಯಾ? ನಿನಗ್ 4 ವಾರ ಅಲ್ಲ ಕಣ, ಇಡೀ ಸೀಸನ್ ಆಚೆ ಹಾಕ್ಬೇಕಿತ್ತು. ಎಷ್ಟು ಹೊತ್ತು ಮಾಡ್ತೀಯ? ಅವಾಗ ಅರ್ಜೆಂಟ್ ಮಾಡಿದ್ದೆ ನಾನು ಅಳಿ ಅಂದ್ರೆ ಇಲ್ಲೇನ್ ಮಾಡ್ತಾ ಇದೀರ ನೀವು? ಹೊಲಿಕ್ ಹೋಗ್ತಾನೆ. ಬನ್ನಿಲ್ಲ ಅಳಿ ಅಂದ್ರೆ ಮಗಳೇ ಏನಪ್ಪ ಇದಕ್ಕೆ ಮಾವ ಇದಕ್ಕೆ ಮದ್ವೆಗೂ ಮುಂಚೆ ಹೇಳ್ಬೇಕು ತಾನೆ, ನನಗ್ ಬೇರೆ ಲವ್ ಐತೆ, ನಾನು ಅವನ್ನೇ ಕಟ್ಕೊಳೋದು ಅಂತ. ಪ್ರಸ್ತುತಿನ ಬೇರೆ ಜೊತೆ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಇವಾಗ ನನ್ ಬಾ ಇಲ್ಲ, ಬಾ ಇಲ್ಲಿ ಕೂತ್ಕೋ. ಮಗಳು ಅಳಿಯ ಇನ್ಶೂರೆನ್ಸ್ ಮಾಡೋಣ. ಮಗಳು ಅಳಿಯ ಅಂದ್ರೆ ನೀವು ಫಸ್ಟ್ ನೈಟ್ ಮಾಡ್ಕೋಬೇಕು. ಒಳಗ್ ನಡೀರಿ. ಅಯ್ಯೋ ಬ್ಯಾವರ್ಸೆ, ಮದ್ವೆ ಮಾಡಿದ್ರೆ ಕೆಲ್ಸದವ್ರ ಜೊತೆ ಪಟಂಗ ಹೊಡಿತಿದ್ಯಾ? ಅಳಿ ಅಂದ್ರೆ ಕರ್ಕೊಂಡೋಗಿ. ಏನಪ್ಪ ಪರ್ಗೆಟ್ ನಿಂತಿದ್ಯಲ್ಲ ರಾಯ್ ನನ್ ಮಗನೇ, ಒಂದೊಂದು ಕ್ಯಾರೆಕ್ಟರ್ ಕೊಡಿ ಅನ್ನಂಗ್ ಕೇಳ್ತಿದ್ಯಲ್ಲ.
ಅಳಿಯಂದ್ರೆ ಏನ್ ಸಮಾಚಾರ ಇತ್ತಿತ್ಲಾಗ ಅಪರೂಪ ಬಿಟ್ಟಿದೆ. ಅಯ್ಯೋ ನನ್ ಗಂಡ ಒಂಥರ ಸೈಟ್ ನನ್ ಮಗ ಅವ್ನ್ ಸ್ವಲ್ಪ ಟಾರ್ಚರ್ ಆಗ್ಬಿಟ್ಟದೆ. ಹೌದಾ? ಏನೇನೈತೆ? ಅಯ್ಯೋ ಎಲ್ಲ ಅದೇ, ಎಲ್ಲ ಐತಾ? ನಿಮ್ಗೆ ಏನ್ ಬೇಕು ಎಲ್ಲ ಅದೇ. ನೀನ್ ಬೇಕು, ನೀನ್ ಬೇಕು. ಮೀನ್ ಐತಾ? ತರಕಾರಿ ಮಾರೋಳ ಹತ್ರ ನೀನ್ ಬೇಕಾ? ಯಾಕೆ ಕೇಳ್ತಿರಲ್ಲ? ಹೆಂಗೆ ಕೆಜಿ ಎಲ್ಲ? ಅಯ್ಯೋ ಇದೆಲ್ಲ ಸಬ್ಬಸ್ಗೆ ಸಪ್ಪೆಲ್ಲ ಫ್ರೆಶ್, ಕೊತ್ತಂಬರಿ ಸಪ್ಪೆಲ್ಲ ಅವೇ. ಟಮಾಟೆ? ಅಯ್ಯೋ ಕೆಂಪಗಿದೆ. ಅಯ್ಯೋ ಎಷ್ಟು ಚೀಪು. ಬಾಬಾ ಬಾಬಾ ನೀ ಕುತ್ಕೋ. ಎಷ್ಟು? ಎಷ್ಟು? ಹೋದ್ವಾರ ಎಲ್ಲ ಒಂದ್ 50 ಇತ್ತು, ಈಗ 15 ರೂಪಾಯಿ ಕೆಜಿ ಆಗ್ಬಿಟ್ಟದೆ. ಆಯ್ತು, 1 ಕೆಜಿ ಹಾಕು. 1 ಕೆಜಿ ಹಾಕಾನೆ? ಹಾ ಸಾಕಾ? ಸಾಕ್ 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 ಸಾಕಾ? ಹಾ, ಹಾ. ಇಲ್ಲಿ 15 ರೂಪಾಯಿ ಸ್ವಾಮಿ. ಆಯ್ತು ಕೊಟ್ಬಿಡಿ. ವಾ ಸೊಪ್ಪು ಚೆನ್ನಾಗಿದೆ. ಇದ್ದಿತ್ತಾಗ ಅಪರೂಪ ಬಿಟ್ಟಿದ್ದೀರಕ್ಕೆ. ಏನ್ ಸ್ವಾಮಿ? ಟೊಮೆಟೊ 1 ಕೆಜಿ ಎಷ್ಟು? 15 ರೂಪಾಯಿ ಅಂತ ಹೇಳದ್ನಲ್ಲ ಸ್ವಾಮಿ. 1 ಕೆಜಿ ಹಾಕು. ಇನ್ನೊಂದ್ ಕೆಜಿನ? ಹಾಕು ಹಾಕು. ಅವಾಗ್ಲೂ ಹೇಳದಲ್ಲ. ಎಷ್ಟು ಹೇಳಿದೆ? 15 30 ಕೊಟ್ಬಿಡಿ. ಟೊಮೆಟೊ ಹಣ್ಣು